ಇದೇನು ನಿಮಗೆ ತೋರಿಸ್ತಾ ಇದ್ದೀನಲ್ರಿ, ಇದೇ ಕೃಷ್ಣ ರಿವರು. ಇದು ಈ ಟೈಮ್ದಲ್ಲಿ ಇದ್ದಂಥ ನೀರಲ್ಲ, ಬೇಸಿಗೆ ಅಂದರೆ 1 ಮಂತ್ ಬ್ಯಾಕ್ ನಾನು ಫೋಟೋ ಹೊಡೆದಂಥ ವಿಡಿಯೋ ಇದು, ನೋಡ್ಬೋದು ನೀವು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಇವತ್ತು ನಮ್ಮ ಹೊಸ ವಿಡಿಯೋಗಾಗಿ ನಿಮಗೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ರೈತ ಬಾಂಧವರು, ಇದೇನು ನೋಡ್ತಿದ್ದೀರಲ್ಲ, ಇದು ಕೃಷ್ಣ ರಿವರ್ ಹೊಳಿ ಪೈಪ್ಲೈನ್. ಇದು ಅಂದರೆ ಅಲ್ಲಿ ನಮ್ಮ 10 HP 4 ಮೋಟ್ರ್ ಇದಾವೆ ರೀ. ಸೊ ಆ ಮೋಟ್ರಿಂದಲೇ ನಾವು ಈಗ ನಮ್ಮ ಜಮೀನಿಗೆ ನೀರು ಬರ್ತದೆ. ಸೊ ಏನಾದರೂ ಈ ವರ್ಷ ನಮಗೆ ಏನಾದರೂ ಹೊಳೆ ನೀರು ಇರಲಿಲ್ಲ ಅಂತ ಅಂದ್ಕೊಡ್ರಿ, ನಮ್ಮ ಬೆಳೆ ಯಾವುದು ನೋಡೋಕೆ ಕೂಡ ಉಳಿತಿರ್ಲಿಲ್ಲ. ಅಂದರೆ ಎಲ್ಲ ಒಣಗಿ ಹೋಗ್ತಿತ್ತು. ಯಾಕಂದರೆ ಇಂಥ ಬರಗಾಲದಲ್ಲಿ ಕೂಡ ಮಳೆ ಸ್ವಲ್ಪ ಕಡಿಮೆ ಇದ್ರೂ ಹೊಳೆಗೆ ನೀರು ಬಂದು ಹೊಳೆ ನೀರನ್ನು ನಾವು ತಂದು ಹಾಸೋದ್ರಿಂದ ನಮ್ಮ ಜಮೀನು ಸ್ವಲ್ಪ ಇವಾಗ ಪರವಾಗಿಲ್ಲ. ಯಾಕಂದರೆ ಇಲ್ಲಿ ಮಳೆಯಾಗಿ ಇಲ್ಲಿ ಬೋರು ಬಾವಿ ಹೆಚ್ಚಾಗಿ ಇದನ್ನಾಗಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಅದೇ ನಮಗೆ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ಕೃಷ್ಣ ರಿವರಿಂದ ನಾವು ನೀರು ತಂದು ಪೈಪ್ಲೈನ್ ಮಾಡ್ಕೊಂಡು ಬಂದಿದ್ವಿ ರೀ. ಸೊ 10 HP 4 ಮೋಟ್ರ್ ನೀರು ಹೋಗಿತಾವೆ. ಸೊ ಅದರಿಂದ ಕಬ್ಬು ನೋಡ್ಬೋದು ಈಗ ಯಾವ ರೀತಿ ಕಬ್ಬುಗಳು ಇದ್ದಾವಂತ. ಸೊ ಆ ನೀರು ಇರಲಿಲ್ಲ ಅಂದರೆ ಈ ಬೆಳೆ ನಿಮಗೆ ನೋಡೋಕೆ ಕೂಡ ಕಾಣ್ತಿರಲಿಲ್ಲ, ಆ ರೀತಿಗೆ ಇರ್ತಿತ್ತು. ಸೊ ಇದು ನಮ್ಮ ಪೈಪ್ಲೈನ್ ನೀರು ನೀವು ಯಾವ ರೀತಿ ಐತೆ ಅಂತ ನೀವು ನೋಡ್ಬೋದು. ಇದರಿಂದ ತುಂಬ ಅಂದರೆ ಈ ನೀರು ಐತೆ ಅನ್ನೋ ಕಾರಣಕ್ಕಾಗಿ ನಾವು ಏನಾದರೂ ಬೆಳೆ ಬೆಳಿಬೋದು ಅನ್ನೋ ಒಂದು ಆಸೆ ಇರುತ್ತೆ. ಇಲ್ಲಾಂದರೆ ಏನೂ ಇಲ್ಲ. ಯಾಕಂದ್ರೆ ನೀರೇ ಇರಲಿಲ್ಲ ಅಂದರೆ ಭೂಮಿಗೆ ನಾವು ಏನು ಮಾಡೋಕ್ಕೂ ಕೂಡ ಆಗೋಲ್ಲ. ಯಾಕಂದ್ರೆ ನೀರೇ ಮುಖ್ಯ. ಆದ್ದರಿಂದ ಕೃಷ್ಣ ರಿವರ್ ನಮಗೆ ಒಂದು ಪುಣ್ಯ ಅಂತ ಹೇಳ್ಬೋದು. ಸೊ ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.